ನಮಸ್ಕಾರ. ನಾನು ಮತ್ತೆ ರಮಾಕಾಂತ್ ನರಗುಂದ್, ನಿಮ್ಮ ಮುಂದುಗಡೆ. ಎಷ್ಟೊಂದು ವಿಷಯಗಳು ಪ್ರಾವಿಡೆಂಟ್ ಫಂಡ್ ಆ್ಯಕ್ಟಿವಿಟೀಸ್ ಬಗ್ಗೆ ನಿಮ್ಮಲ್ಲಿ ಬರ್ತಾ ಇದೆ. ಹಾಗೂ EPF ಅವರು ಕೂಡ ಸಾಕಷ್ಟು ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಮುಂಬರುವ ಪೆನ್ಷನ್ಗಳ ಬಗ್ಗೆ ಯಾವ ರೀತಿಯಿಂದ ಜಾಸ್ತಿ ಪೆನ್ಷನ್ ಕೊಡಬೇಕು, ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡಬೇಕು, ಹಾಗೂ ಸರ್ಕಾರವೂ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು. ಆದರೆ ನಮ್ಮಗಳ ಬಗ್ಗೆ ಇನ್ನೂ ಏನು ವಿಚಾರಗಳು ಕಾಣಿಸ್ತಾ ಇಲ್ಲ. ಇದೇ ನಾಳೆ 30ನೇ ತಾರೀಕು CBT ಮೀಟಿಂಗ್ ಡೆಲ್ಲಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕೋಸ್ಕರ ನಮ್ಮ NACಯ ಧುರೀಣರು ವೀರೇಂದ್ರ ಸಿಂಗ್ ಅವರು, PN ಪಾಟೀಲ್ ಅವರು ದೆಹಲಿಯಲ್ಲಿದ್ದು ಎಲ್ಲ CBT ಮೆಂಬರ್ಸು, ಲೇಬರ್ ಮಿನಿಸ್ಟ್ರು ಎಲ್ಲರೂ ಮೀಟ್ ಮಾಡಿ ಈ ಸಾರಿ CBT ಮೀಟಿಂಗ್ನಲ್ಲಿ ಮಿನಿಮಮ್ ಪೆನ್ಷನ್, ಹೈಯರ್ ಪೆನ್ಷನ್ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳಲೇಬೇಕು ಅಂತ ಒಂದು ದೃಢ ನಿರ್ಧಾರದಲ್ಲಿ ಇವತ್ತು ದೆಹಲಿನಲ್ಲಿದ್ದಾರೆ. ನ್ಯಾಷನಲ್ ಎಜುಕೇಷನ್ ಕಮಿಟಿಯ ಧುರೀಣರಿಗೆ ಸರ್ಕಾರವು ಇವತ್ತು ಡಿಸ್ಕಷನ್ಗೆ ಕರೆದಿದೆ. ನಾವು ಕೂಡ ಇವತ್ತಿನ ನಮ್ಮ ಮೀಟಿಂಗಲ್ಲಿ ನಾನು ಹೇಳ್ತೀನಿ, ನಾನು ಮಾಡ್ತೀನಿ ಅನ್ನೋದು ಕೇಳೋದು ಬಿಟ್ಟುಬಿಟ್ಟಿದ್ವಿ. ನೀವು ಮಾಡಲಿಕ್ಕೇ ಬೇಕು. ಮಾಡದೆ ಹೋದರೆ ನಾವು 10 ಹಾಗೂ 11 ದೆಹಲಿಯಲ್ಲಿ ಅಮರಣ ಉಪವಾಸ ಸತ್ಯಾಗ್ರಹ ಮಾಡುವುದು ಖಚಿತ. ಇದಕ್ಕೆಲ್ಲ ಏನಾದರೂ ಆದರೆ ನಮ್ಮ ಪೆನ್ಷನ್ದಾರರಿಗೆ ನೀವೇ ಕಾರಣೀಪುರುಷರು. ಈ ವಿಷಯನ ತಿಳಿಸ್ಲಿಕ್ಕೆ ನಾನು ಈ ವಿಡಿಯೋನು ಮಾಡಿದ್ದೀನಿ. ಸಾಯಂಕಾಲವರೆಗೂ ಏನಾಗುತ್ತೆ ಕಾದು ನೋಡೋಣ. ಇಲ್ಲದೆ ಹೋದರೆ ಎಲ್ಲರೂ ಬಂದು ಡಿಸೆಂಬರ್ 10 ಮತ್ತು 11 ಈ 2 ದಿವಸ ಭಾಗವಹಿಸಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ, ಹೆಂಗಾದರೂ ಮಾಡಿ ಈ ಸರಿ ನಮ್ಮ ಮಿನಿಮಮ್ ಪೆನ್ಷನ್, ಹೈಯರ್ ಪೆನ್ಷನನ್ನು ಗೆದ್ದೇ ಬರೋಣ ಅಂತ ಹೇಳಲಿಕ್ಕೆ ನಾನು 4 ಮಾತುಗಳನ್ನು ಮಾಡಿದ್ದೀನಿ. ಕುಂದುಬಡಿ, ಒಗ್ಗಟ್ಟಿನಲ್ಲಿ ಬಲ ಉಂಟು, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ. ಬನ್ನಿ, ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ. ಜೈ ಹಿಂದ್, ಜೈ ಬೋಲೋ ಭಾರತ್ ಮಾತಾ ಕಿ ಜೈ.